ಸ್ನೇಹಿತರೆ ನಮಸ್ತೆ. ಇವತ್ತು ನಾನು ತೆವಡೇಳಿಲಿರೋ ಚನ್ನಬಸವೇಶ್ವರ ಗದ್ದಿಗೆ ಮಠದ ಬುದ್ಧಿಯವ್ರನ್ನ ಮಾತಾಡ್ಸೋಣ ಅಂತ ಬಂದರೆ ಇಲ್ಲಾಗಿರೋ ವ್ಯವಸ್ಥೆ ನೋಡಿ ನನಗೆ ಶಾಕ್ ಆಗೋಯ್ತು. ಒಂದು ಧರ್ಮಗುರುಗಳಿಗೆ ಈ ಥರ ಮಾಡ್ತಾರೆ ಅಂದರೆ ಏನು ಮಾಡೋದು ನೋಡಿ. ಇದು ರಸ್ತೆ, ಮಠಕ್ಕೆ ಹೋಗೋ ರಸ್ತೆ. ಮಠದಿಂದ ಈ ಕಡೆ ಕೆಳಗಡೆ ಈಚೆ ಕಡೆ ರೋಡಿಗೆ ಬರೋ ರಸ್ತೆ ಇದು ನೋಡಿ. ಇಲ್ಲಿವರೆಗೂ ರಸ್ತೆ ಇದೆ, ಹಳೆ ರಸ್ತೆ ಇದು. ಇದನ್ನು ಅಲ್ಲಿ ತೆಗ್ದಿದ್ದಾರೆ. ಏನಕ್ಕೆ ತೆಗೆದವ್ರೆ ಗೊತ್ತಿಲ್ಲ ನೋಡಿ. ಅಲ್ಲಿ ಇದು ದೇವಸ್ಥಾನದ್ದೇ ಜಾಗ ನೋಡಿ. ಇಲ್ಲಿ ರಸ್ತೆ ಇತ್ತು, ಈ ರಸ್ತೆನ ಟ್ರಂಚ್ ಹೊಡೆದು ಬದ ಹಾಕಿ ರಸ್ತೆನೆಲ್ಲ ಉಳುಮೆ ಮಾಡಿಬಿಟ್ಟವ್ರೆ. ನಾನು ಬಂದರೆ ರೋಡೇ ಇಲ್ಲ ಮಠಕ್ಕೆ ಬರೋಕ್ಕೆ. ಬಂದರೆ ಶಾಕು. ನಾನು ಬುದ್ಧೇರಿಗೆ ಕಾಲ್ ಮಾಡಿದ್ರೆ ಬುದ್ಧೇರು ಇಲ್ಲ, ಎಲ್ಲ ಹೋಗವ್ರೆ. ಎಲ್ಲಿ ಬುದ್ಧಿ ರಸ್ತೆ ಅಂದರೆ ಗೊತ್ತಿಲ್ಲ ಕಣಪ್ಪ, ಯಾರೋ ಊರವರೆಲ್ಲ ಮುಚ್ಚಿಬಿಟ್ಟವ್ರೆ. ನಾನು ಆ ಕಡೆಯಿಂದ ಒಂದೇ ಎಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಅಂದರು. ಸರಿ ಆಯಿತು ನೋಡೋಣ ಮತ್ತು ಈ ಕಡೆಯಿಂದ ಬಂದು ನಾನು ಎಲ್ಲಿಂದ ಬರ್ಬೋದು ನೋಡೋಣ ಅಂತ ಬಂದರೆ ನೋಡಿದ್ರೆ ನೋಡಿ, ಸುಮಾರು 3-4 ಅಡಿ ಎತ್ತರಕ್ಕೆ ಬದು ಹಾಕವ್ರೆ, ಟ್ರಂಚ್ ಹೊಡೆದವ್ರೆ, ರಸ್ತೆನೆಲ್ಲ ಉಳುಮೆ ಮಾಡವ್ರೆ. ಇದು ಒಬ್ಬ ಧರ್ಮಗುರುಗಳಿಗೇ ನೋಡಿ, ಇದೇ ಮಠದ ರಸ್ತೆ ಮತ್ತೆ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಒಂದು ಧರ್ಮಗುರುಗಳಿಗೇ ಸಮಾಜದ ಕೆಲಸ ಮಾಡೋರಿಗೆ ಈ ಥರ ಅಡ್ಡಿ ಮಾಡಿದ್ರೆ ಸಾಮಾನ್ಯ ಜನದ ಕತೆ ಏನು? ಸಾಮಾನ್ಯ ಜನಗಳು ಏನು ಮಾಡಬೇಕು? ಯಾರು ಮಾಡಿದಾರೋ ನನಗೆ ಗೊತ್ತಿಲ್ಲ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ನೋಡಿ ಸರಿ ಮಾಡಿಸಿ, ರಸ್ತೆ ಮಾಡಿಸ್ಕೊಡಿ. ಅವ್ರ ಮನೆಗೆ ಕೇಳ್ದಿರೋದು ಸಮಾಜ ಸೇವೆ ಮಾಡೋಕ್ಕೆ ಅಂತ ಇದ್ದಾರೆ. ಅವರು ಸಮಾಜದ ಸೇವೆ ಮಾಡೋಕ್ಕೋಸ್ಕರನೇ ಅವರು ಸಂಸಾರ ತೊರೆದು ಎಲ್ಲ ಕಾಮ ಕ್ರೋಧ ಮದ ಮತ್ಸರ ಎಲ್ಲ ಬಿಟ್ಟು ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಅವ್ರಿಗೆ ನೀವು ಹಿಂಗೆ ತೊಂದರೆ ಮಾಡ್ತಿದ್ರೆ ಸಾಮಾನ್ಯ ಜನದ ಕತೆ ಏನು? ಯಪ್ಪ ನೋಡಿ, ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಅದು ಊರಿಂದ ಬರೋ ರಸ್ತೆ, ಅಲ್ಲಿಂದ ಒಳಗೆ ತಿರ್ಕೊಬೇಕು. ಅಲ್ಲಿ ಕರೆಕ್ಟಾಗಿ ಅಲ್ಲಿ ಆ ಕಡೆನೂ ಈ ಕಡೆ 2 ಕಡೆನೂ ಬದ ಹಾಕವ್ರೆ. ಬದ ಹಾಕಿ ಟ್ರೆಂಚ್ ಹೊಡೆದು ಉಳುಮೆ ಮಾಡವ್ರೆ. ಹೆಂಗೆ ಓಡಾಡಬೇಕು? ಏನು ಹೇಳೋರು ಕೇಳೋರು ಯಾರೂ ಇಲ್ವಾ? ಅಥವಾ ಇದೇ ನಮ್ಮ ಸ್ವಂತ ಅವ್ರ ಮನೆಗೆ ಹೋಗೋ ಜಾಗನ ಇದು ನೋಡಿ. ಇದೆ ಊರಿಂದ ಬರೋ ರಸ್ತೆ. ಊರಿಂದ ಬಂದು ಇಲ್ಲಿ ಮಠಕ್ಕೆ ತಿರ್ಕೊಳಕ್ಕೆ ರೋಡ್ ಮಾಡ್ಕೊಂಡಿದ್ರು. ಅದನ್ನು ಟ್ರಂಚ್ ಹೊಡೆದು ಮುಚ್ಚವ್ರೆ ನೋಡಿ. ಟ್ರಂಚ್ ಹೊಡೆದವ್ರೆ, ಬದನೂ ಹಾಕವ್ರೆ. 3 ಅಡಿ ಟ್ರಂಚ್ ಹೊಡೆದವ್ರೆ, 3 ಅಡಿ ಬದ ಹಾಕವ್ರೆ ನೋಡಿ. ಈ ರಸ್ತೆ ಮುಚ್ಚಿದ್ರೆ ಹೆಂಗೆ ಓಡಾಡಬೇಕು? ಮಠಕ್ಕೆ ಬರೋ ಭಕ್ತರು ಹೆಂಗೆ ಹೋಗ್ಬೇಕು? ನಮಗೆ ಗೊತ್ತಿಲ್ಲ. ಅದು ಯಾರು ಸ್ವಂತ ಜಾಗನೂ ಅಲ್ಲ, ಅದು ದೇವಸ್ಥಾನದ್ದೇ ಜಾಗ. ಇಲ್ಲೇ ಬಿಡ್ತಿಲ್ಲ ಅಂದರೆ ಮತ್ತೆ ಇನ್ನೆಲ್ಲಿ ಬಿಡ್ತಾರೆ? ಅದರಲ್ಲಿ ಸಿದ್ದರಾಮಯ್ಯನವರು ರೂಲ್ಸ್ ಬೇರೆ ಮಾಡಿದ್ರು. ಏನಂತ? ಯಾವುದೇ ಕಾಲ್ದಾರಿ ಇದ್ರೂ ಮುಚ್ಚಂಗಿಲ್ಲ, ಯಾವುದೇ ರಸ್ತೆನೂ ಯಾರೂ ಮುಚ್ಚಂಗಿಲ್ಲ, ಮುಚ್ಚಬಾರ್ದು, ಮುಕ್ತವಾಗಿ ಎಲ್ಲರಿಗೂ ಓಡಾಡೋಕ್ಕೆ ದಾರಿ ಬಿಡಬೇಕು ಅಂತ. ಇಲ್ಲಿ ನೋಡಿದ್ರೆ ಸಮಾಜದ ಕೆಲಸ ಮಾಡೋ, ದೇವಸ್ಥಾನದ ಕೆಲಸ ಮಾಡೋ ಮಠಾಧಿಕಾರಿಗಳಿಗೆ, ಮಠದವ್ರಿಗೆ, ಸಮಾಜ ಸೇವಕರಿಗೆ ಈ ಥರ ಮಾಡಿದ್ರೆ ಮತ್ತೆ ಏನು ಮಾಡಬೇಕು? ಸಾಮಾನ್ಯ ಜನರ ಕತೆ ಏನು? ಯಾರು ಹೇಳೋರು ಕೇಳೋರು ಇಲ್ವೇ ಇಲ್ವಾ? ಅಥವಾ ಇದೇನು ಕತೆ ಇದು? ನನಗಂತೂ ಅರ್ಥ ಆಗ್ತಿಲ್ಲ ನೋಡಿ. ಇದ್ರ ಮೇಲೆ ಅಧಿಕಾರಿಗಳು ಯಾರಾದರೂ ವಿಡಿಯೋ ನೋಡಿದ್ರೆ ಇದನ್ನದೇನು ಸರಿಯಕ್ಕೆ ಮಾಡಿಸ್ಕೊಡಿ ಅಷ್ಟೇ. ಇದಕ್ಕಿಂತ ಜಾಸ್ತಿ ಏನು